ಅಬ್ಬಬ್ಬಾ ಏನ್ ಬಿಸಿಲು. ಹೌದು, ಯಾಕೆ ಅಂತಂದ್ರೆ ಇವತ್ತು ಸಾರ್ವಜನಿಕರಿಗೆ ಅದರಲ್ಲೂ ಕೂಡ ಈ ಬಿಸಿಲಿನ ಧಗೆ ಏರ್ತಾ ಇರೋದ್ರಿಂದಾಗಿ ಸಹಜವಾಗಿ ಆಡುವಂಥ ಪ್ರಶ್ನೆ ಅಥವಾ ಅವರ ಬಾಯಲ್ಲಿ ಬರುವಂಥ ಮಾತು ಅಂದ್ರೆ ಅಬ್ಬಬ್ಬಾ ಏನ್ ಬಿಸಿಲು ಅಂತ. ನಾವು ಗಮನಿಸ್ತಾ ಹೋಗಬಹುದು, ಉತ್ತರ ಕರ್ನಾಟಕ ಭಾಗದಲ್ಲಂತೂ ಯಾವ ರೀತಿ ಬಿಸಿಲಿದೆ. ಅದಕ್ಕಿಂತ ಹೊರತಾಗಿಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ ಕಾದ ಕಾವಲಿಯಂತೆ ಆಗಿರುವಂತಹ ಭೂಮಿ. ಸೊ ಹಾಗಾಗಿ ಬಿಸಿಲಿನ ಧಗೆ ಏರ್ತಾ ಇರೋದ್ರಿಂದಾಗಿ ನಿಜಕ್ಕೂ ಒಂದು ರೀತಿಯಲ್ಲಿ ಹೀಟ್ ಸ್ಟ್ರೋಕ್ನಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಈ ಬಿಸಿಲಿನ ಝಳದ ನಡುವೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿ. ಅನೇಕ ಅನಾರೋಗ್ಯ ಸಮಸ್ಯೆಗಳು ಕೂಡ ಒಂದು ಕಡೆ ಜನಸಾಮಾನ್ಯರಿಗೆ ತಟ್ಟಿಬಿಡುತ್ತೆ. ಅದರಲ್ಲೂ ವಯೋವೃದ್ಧರು, ಪುಟ್ಟ ಮಕ್ಕಳು ಅಥವಾ ಅನಾರೋಗ್ಯ ಪೀಡಿತರು ಕೂಡ ಇಂಥ ಸಂದರ್ಭದಲ್ಲಿ ಬಿಸಿಲಿನ ಧಗೆಯ ಬೇಗೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಮಾಣದ ಬಿಸಿಲು ಹೊಡಿತಾ ಇರುವಂಥದ್ದು. ಅದು ಬೆಂಗಳೂರು ನಾವು ಕೂಲ್ ಸಿಟಿ, ಗಾರ್ಡನ್ ಸಿಟಿ ಅಂತ ಕರಿತೀವಿ. ಕೂಲ್ ಸಿಟಿ, ಗಾರ್ಡನ್ ಸಿಟಿ ಅನ್ನುವಂತಹ ಈ ಬೆಂಗಳೂರಲ್ಲಿ, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿಯೂ ಕೂಡ ಹೀಟ್ ಸ್ಟ್ರೋಕ್ನ ಪರಿಸ್ಥಿತಿ. ನಾವು ಉತ್ತರ ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದೆ. ರಾಯಚೂರು, ಕಲಬುರಗಿ ಅಲ್ಲೆಲ್ಲ 42ರಿಂದ 44 ಡಿಗ್ರಿ ಸೆಲ್ಸಿಯಸ್ ಇದೆ. ಬರೀ ಇದು ಉತ್ತರ ಕರ್ನಾಟಕ ಭಾಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಕರಾವಳಿ ತೀರ ಪ್ರದೇಶದಲ್ಲಿ ಕೂಡ ಭಾರೀ ಪ್ರಮಾಣದಲ್ಲಿ ಬಿಸಿಲ ಧಗೆ ಹೆಚ್ಚಾಗ್ತಾ ಇರುವಂಥದ್ದು ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಸೊ ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಈ ಹೀಟ್ ಸ್ಟ್ರೋಕ್ ಅನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇದೆ ರಾಜ್ಯ ಸರ್ಕಾರ, ಅದಕ್ಕೆ ಆಸ್ಪತ್ರೆಗಳೆಲ್ಲವೂ ಕೂಡ ಸಿದ್ಧವಾಗಿದ್ದಾವ, ಇದೆಲ್ಲದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಅತಿಥಿಗಳ ಜೊತೆ. ಇದೇ ಈ ಹೊತ್ತಿನ ಚರ್ಚಾ ಕಾರ್ಯಕ್ರಮ. ಅಬ್ಬಬ್ಬಾ ಏನ್ ಬಿಸಿಲು. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಿಸಿಲ ಧಗೆ. ಬಿಸಿಲಿನ ಧಗೆಯಿಂದಾಗಿ ಕಾದ ಕಾವಲಿ ಅಂತ ಆಗ್ತಾ ಇರುವಂತಹ ಭೂಮಿ. ಶರವೇಗದಲ್ಲಿ ಏರಿಕೆ ಆಗ್ತಾ ಇದೆ ತಾಪಮಾನ. ರಾಜಧಾನಿ ಸೇರಿ ರಾಜ್ಯದ ಎಲ್ಲೆಡೆ ಬಿಸಿಗಾಳಿಯ ಆತಂಕ ಶುರುವಾಗ್ತಿದೆ. ಸೂರ್ಯನ ಕೋಪ ತಾಪ ಕರ್ನಾಟಕ ಕೊತ ಕುದಿಯುವಂತೆ ಮಾಡ್ತಾ ಇದೆ. ದಾಖಲೆಯ ತಾಪಮಾನ ಏರಿಕೆ ಆಗ್ತಾ ಇದೆ. ಜನಜೀವನವತ್ತು ಅಯೋಮಯ ಅನ್ನುವಂಥ ಪರಿಸ್ಥಿತಿ. ವೃದ್ಧರು, ಗರ್ಭಿಣಿಯರು, ಬಾಣಂತಿಯರು, ಚಿಕ್ಕ ಮಕ್ಕಳು ಹೈರಾಣ ಆಗ್ತಿದ್ದಾರೆ. ಬೆಳಗ್ಗೆ 11ರಿಂದಲೇ 3 ಗಂಟೆ ಬಿಸಿಲು 11 ಗಂಟೆಗೆ ಹೊಡೆಯುತ್ತೆ. ಈ ಟೈಮ್ನಲ್ಲಿ ಹೊರಗೆ ಹೋರಂತೂ ಸುಸ್ತು. ಶರವೇಗದಲ್ಲಿ ತಾಪಮಾನ ಏರಿಕೆ ಆಗ್ತಾ ಇದ್ದು ಹೀಟ್ ಸ್ಟ್ರೋಕ್ಗೆ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಈ ಸಮಸ್ಯೆಗೆ ಬ್ರೇಕ್ ಹಾಕೋದಕ್ಕೆ ರಾಜ್ಯದ ಆಸ್ಪತ್ರೆಗಳು ರೆಡಿಯಾಗಿವೆ. ಆರೋಗ್ಯ ಸಿಬ್ಬಂದಿಗೆ ಆರೋಗ್ಯ ಇಲಾಖೆಯಿಂದ ಈಗಾಗಲೇ ತರಬೇತಿ ಕೂಡ ನೀಡಲಾಗಿದೆ. ಬಿಸಿಲ ಧಗೆಯಿಂದ ಅನಾರೋಗ್ಯ ಸಮಸ್ಯೆ ಉಂಟಾಗ್ತಾ ಇರೋದ್ರಿಂದ ಸ್ಪೆಷಲ್ ವಾರ್ಡ್ಗಳನ್ನು ತೆರೆಯಲಾಗಿದೆ. ಸಮುದಾಯ, ತಾಲೂಕು, ಜಿಲ್ಲಾಸ್ಪತ್ರೆಗಳಲ್ಲಿ ವಾರ್ಡ್ಗಳನ್ನು, ಸ್ಪೆಷಲ್ ವಾರ್ಡ್ಗಳನ್ನು ತೆರೆಯಲಾಗಿದೆ. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 5 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ತಾಲೂಕು ಆರೋಗ್ಯ ಆಸ್ಪತ್ರೆಯಲ್ಲಿ 8 ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜಿಲ್ಲಾ ಆರೋಗ್ಯ ಆಸ್ಪತ್ರೆಯಲ್ಲಿ 10 ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಅಂತೂ ಅಲರ್ಟ್ ಆಗಿದೆ. ಹೊಸ ಗೈಡ್ಲೈನ್ಸ್ ಕೂಡ ಆರೋಗ್ಯ ಇಲಾಖೆ ವತಿಯಿಂದ ಬಿಡುಗಡೆ ಮಾಡಲಾಗ್ತಾ ಇದೆ. ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಮಧ್ಯಾಹ್ನ ಬಿಸಿಲಿಗೆ ಹೊರ ಹೋಗಬೇಡಿ ಅನ್ನುವಂಥ ಸೂಚನೆಯನ್ನ ಆರೋಗ್ಯ ಇಲಾಖೆ ಕೊಡ್ತಾ ಇದೆ. ಜನರು ಹೆಚ್ಚು ನೀರನ್ನ ಕುಡಿಬೇಕು ಅನ್ನುವಂಥ ಸಲಹೆ ಸೂಚನೆಯನ್ನು ಕೂಡ ನೀಡಲಾಗ್ತಾ ಇದೆ. ಕಾಟನ್ ಬಟ್ಟೆಯನ್ನು ಧರಿಸಿ, ಸಾಧ್ಯವಾದಷ್ಟು ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಅತಿ ಅಗತ್ಯ. ಆರೋಗ್ಯ ಇಲಾಖೆ ಕೊಟ್ಟಿರುವಂತಹ ಗೈಡ್ಲೈನ್ಸ್ ಇದು. ಛತ್ರಿ, ಟೋಪಿ, ಬಟ್ಟೆ ಬಳಸಿ, ನೆತ್ತಿ ಸುಡದಂತೆ. ಬಿಸಿಲಿನ ಝಳವನ್ನ ತಡ್ಕೊಳ್ಬೇಕು ಅಂದ್ರೆ ಛತ್ರಿ ಅಥವಾ ಟೋಪಿಯನ್ನು ಬಳಸಿ ಅಂತ. ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆವರೆಗೂ ಕೂಡ ಈ ಬಿಸಿಲ ಧಗೆ ಹೆಚ್ಚಾಗಿರುತ್ತೆ. ರಕ್ತದ ಒತ್ತಡ, ಹೃದ್ರೋಗ ಸಮಸ್ಯೆಗಳು ಇದ್ದಂಥವ್ರಿಗಂತೂ ಇದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಅಂಥವ್ರು ಗಾಳಿ ಬೀಸುವಂತ ಸ್ಥಳದಲ್ಲಿ ಹೆಚ್ಚಾಗಿರಿ. ಸುಸ್ತು, ಬೆವರುವಿಕೆ ಇದ್ರೆ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಇನ್ನು ಮತ್ತೊಂದು ಕಡೆ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ, ನೋಡೋಣ. ಬಿಸಿಲಿಂದ ಕ್ರಮಗಳು ಬೇಸಿಕ್ಲಿ ಏನಂತ ಹೇಳಿದ್ರೆ ಈಗಾಗಲೇ ನಾವು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಿ. ಒಂದೇನಂತ ಹೇಳಿದ್ರೆ ಯಾರ್ಯಾರು ಈ ಸಮಯದಲ್ಲಿ ಯಾವ ರೀತಿ ಇರಬೇಕು ಅಂತ ಕೂಡ ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ. ಈ ಬಾಯಾರಿಕೆ ಇರುವಂಥದ್ದಾಗ ಹೆಚ್ಚು ನೀರು ಕುಡಿಬೇಕು. ಆಮೇಲೆ ಈ ನೀರು ಅಂಶ ಇರುವಂಥ ಈ ಸೌತೆಕಾಯಿ, ಕಳಂಗಡಿ ಹಣ್ಣು ಮತ್ತು ಕಿತ್ಲೆ ಹಣ್ಣು, ಈ ಥರದೆಲ್ಲ ಎಳ್ನೀರು, ಇದನ್ನು ಹೆಚ್ಚು ಉಪಯೋಗ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಬಿಸಿಲಲ್ಲಿ ಹೊರಗಡೆ ಹೋಗಬೇಡಿ, ಆದಷ್ಟು ನೀವು ಒಳಗಡೆ ಇರಬೇಕು ಅಂತ ಹೇಳ್ತೀವಿ. ಮತ್ತು ನಿಮ್ಮ ಏನು ಉಡುಪುಗಳು, ಅದು ತಿಳಿಯಾದಂಥ ಉಡುಪುಗಳು ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಸುಮ್ಮನೆ ಜಾಕೆಟು, ಕೋಟು ಅಥವಾ ತಿಕ್ ಇದಾಗಿರುವಂಥದ್ದು ಹಾಕೋಬೇಡಿ ಅಂತ ಹೇಳ್ತಾ ಇದ್ದೀವಿ. ಇದೆಲ್ಲ ಗೈಡ್ಲೈನ್ಸ್ ಹೋಗಿದೆ. ಮತ್ತು ಆಸ್ಪತ್ರೆಗಳಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ಗಳಂತ ಒಂದು ಸಿದ್ಧ ಮಾಡಿಸಿದ್ದೇವೆ. ಎಲ್ಲ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ
ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ಅಂತಗಳು ಸಿದ್ಧಪಡಿಸಿ ಅದರಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 2 ಬೆಡ್ಗಳನ್ನು ಈ ಥರ ಇಟ್ಟಿದ್ದೀವಿ. ತಾಲೂಕು ಆಸ್ಪತ್ರೆಗಳಲ್ಲಿ 5 ಬೆಡ್ಗಳು ಮತ್ತು ಜಿಲ್ಲಾ ಆಸ್ಪತ್ರೆ 10 ಬೆಡ್ಗಳನ್ನು ಈ ಹೀಟ್ ಸ್ಟ್ರೋಕ್ಗೆ ಬಂದಂಥವ್ರಿಗೆ ಅವ್ರಿಗೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಸಿದ್ದೇವೆ. ಮತ್ತು ಅವರಿಗೆ ಈ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ಗಳಲ್ಲಿ ಎಲ್ಲ ಸೌಲಭ್ಯಗಳು ಅಂದರೆ ಅಲ್ಲಿ ಫ್ಯಾನು, ಆಮೇಲೆ ಈ ಐಸ್ ಕ್ಯೂಬ್ಸ್ ಅವ್ರಿಗೆ ತುಂಬ ಇದಾಗಿದ್ದರೆ ಅವ್ರಿಗೆ ಕೂಲ್ ಡೌನ್ ಮಾಡೋದಕ್ಕೆ ಈ ಥರದ್ದೆಲ್ಲ ಎಲ್ಲ CHC ತಾಲೂಕು ಆಸ್ಪತ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸಲ್ಲಿ ಮಾಡಿಸಿದ್ದೀವಿ. ಆಯಿತಾ? ಇದು ಎಲ್ಲ ಈ ಥರ ಹಾಂ ವಿಕ್ಟೋರಿಯಾ ಬಟ್ ದೊಡ್ಡ ಆಸ್ಪತ್ರೆ ಅವ್ರು ಖಂಡಿತ ಟ್ರೀಟ್ ಮಾಡ್ತಾರೆ ಅಂತ. KCG, ಜಯನಗರು, CV ರಾಮನಗರು ಇವೆಲ್ಲ ನಮಗೆ ಬರ್ತದೆ. ಬಟ್ ಇದುವರೆಗೂ ಯಾವುದು ಮೊನ್ನೆ ಯಾವುದೋ ಬೀದರಲ್ಲಿ ಮರಣ ಆಗಿತ್ತು ಅಂತ ಬಂತು, ಅದು ಆ್ಯಕ್ಚುಲಿ ಹೀಟ್ ಸ್ಟ್ರೋಕ್ ಅಂತ ಆಗಿಲ್ಲ, ಅದು ಬೇರೆ ಕಾರಣ ಅಂತ ಬಂತು. ಇದುವರೆಗೂ ಯಾರು ಕೂಡ ಹೀಟ್ ಸ್ಟ್ರೋಕ್ ಅಂತ ಯಾರು ಇದರಿಂದ ಮರಣ ಹೊಂದಿಲ್ಲ. ಈ ಸಾಂಕ್ರಾಮಿಕ ರೋಗಗಳು ಹೆಚ್ಚು ಬರುವಂಥದ್ದು ಈ ಮಳೆ ಇದ್ದಾಗ, ಮಾನ್ಸೂನ್ ಇದ್ದಾಗ ಆವಾಗ ಹೆಚ್ಚು ಆ ಥರ ಕಾಯಿಲೆಗಳು ಬರುವಂಥದ್ದು. ಇವಾಗ ಬೇಸಿಗೆ ರಿಲೇಟೆಡ್ ಕಾಯಿಲೆಗಳಂತ ಸ್ಪೆಸಿಫಿಕ್ ಆಗಿ ಆ ಥರದ್ದೇನಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.